ಯಶೋದಾನಂದನಾ ವ್ರಜಜನರಂಜನ ಯಶೋದಾನಂದನಾ ವ್ರಜಜನರಂಜನ ಯಶೋದಾನಂದನಾ ವ್ರಜಜನರಂಜನ ಯಮುನಾ ತೀರಾ ವನಚಾರಿ ಯಮುನಾ ತೀರಾ ವನಚಾರಿ ಜಯ ರಾಧಾ ಮಾಧವ ಕುಂಜ ವಿಹಾರಿ ಜಯ ರಾಧಾ ಮಾಧವ ಕುಂಜ ವಿಹಾರಿ ಜಯ ರಾಧಾ ಮಾಧವ ಕುಂಜ ಬಿಹಾರಿ जय ओम श्रीमद् ब्रह्मंस प्रवाचकाचार्य अष्टोत्तर शत श्री श्रीमद् अभय चरणारविंद भक्तिवेदांत स्वामी श्रीला प्रभुपाद की जय। स्कॉन बीपीटी फाउंडर आचार्य सेवर ऑफ द होल वर्ल्ड जगतगुरु श्रीला प्रभुपाद की जय। जय ओम श्रीमद् ब्रह्मंस प्रवाचकाचार्य अष्टोत्तर शत श्री श्रीमद् भक्ति सिद्धांत सरस्वती श्रीला प्रभुपाद की जय। अनंत कोटि वैष्णव की जय। नमाचार्य हरिदास ठाकुर की जय। निताय गौर प्रेमानंदे हरि हरि बोल। आल गौरी सुसमल्योरे हरे कृष्ण आल गौरी सुसमल्योरे हरे कृष्ण आल गौरी सुसमल्योरे हरे कृष्ण आल गौरी श्री गुरु श्री गौरांग गौर हरि बोल। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। हरे कृष्ण। 7ನೇ ಸ್ಕಂದದ 8ನೇ ಅಧ್ಯಾಯದ 17ನೇ ಶ್ಲೋಕ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂ ಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂ ಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತಾದ್ಯದ್ಭುತರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂ ಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತಾದ್ಯದ್ಭುತರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಅನುವಾದ ಶ್ರೀಲ ಪ್ರಭುಪಾದ ಮುಖಾಂತರ ಶ್ರೀಲ ಪ್ರಭುಪಾದ ಕೀ ಜೈ. ತನ್ನ ಸೇವಕನಾದ ಪ್ರಹ್ಲಾದ ಮಹಾರಾಜನ ಮಾತು ಸತ್ಯ ಎಂಬುದನ್ನು ತೋರಿಸಲು
ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಪರಮಪ್ರಭುವು ಎಲ್ಲೆಡೆಯಲ್ಲೂ ಸಭಾಮಂಟಪದ ಕಂಬದಲ್ಲೂ ಇದ್ದಾನೆ ಎಂಬುದನ್ನು ತೋರಿಸಲು ದೇವೋತ್ತಮ ಪರಮಪುರುಷನಾದ ಹರಿಯು ಹಿಂದೆಂದೂ ಕಂಡರಿಯದ ಅದ್ಭುತ ರೂಪವನ್ನು ಪ್ರದರ್ಶಿಸಿದನು. ಆ ರೂಪವು ಮನುಷ್ಯನದ್ದು ಆಗಿರಲಿಲ್ಲ, ಸಿಂಹದ್ದೂ ಆಗಿರಲಿಲ್ಲ. ಹೀಗೆ ಭಗವಂತನು ಸಭಾಮಂಟಪದಲ್ಲಿ ಅದ್ಭುತ ಆಕಾರದಲ್ಲಿ ಕಾಣಿಸಿಕೊಂಡನು. ಪ್ರಾರ್ಥನೆ ಮಾಡಿಕೊಂಡು ಶುರು ಮಾಡೋಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣೆ. ನಮೋ ಮಹಾಬಲಾನ್ಯಾಯ ಕೃಷ್ಣಪ್ರೇಮಪ್ರದಾಯತೆ ಕೃಷ್ಣಾಯ ಕೃಷ್ಣಚೈತನ್ಯನಾಮ್ನೇ ಗೌರತ್ವಿಷೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಪಾದಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಪರಮಾನಂದ ಮಾಧವಂ ಶ್ರೀಚೈತನ್ಯ ಈಶ್ವರಂ. ಹರೇ ಕೃಷ್ಣ. ಹರೇ ಕೃಷ್ಣ. ಇವತ್ತೆಲ್ಲ ಬಹಳ ವಿಶೇಷವಾದ ಸಮಾರಂಭ. ಈ ನರಸಿಂಹ ಜಯಂತಿ ಅಥವಾ ನರಸಿಂಹ ಚತುರ್ದಶಿ. ಭಕ್ತಿ ವಿಘ್ನ ವಿನಾಶಕ ಲಕ್ಷ್ಮೀ ನರಸಿಂಹ ಭಗವಾನ್ ಕೀ ಜಾಯ್. ನರಸಿಂಹದೇವರ ಆವಿರ್ಭಾವದ ವಿಶೇಷ ದಿನ. ಶಾಸ್ತ್ರದಲ್ಲಿ ಹೇಳಿರೋ ಹಾಗೆ ನರಸಿಂಹ ಜಯಂತಿ ಅನ್ನೋದು ನರಸಿಂಹದೇವರ ಅವರ ಕಂಬದಿಂದ ಹೊಡೆದು ಬರ್ತಾರಲ್ಲ ಆ ಲೀಲೆಯಿಂದ ಅಲ್ಲ. ಇನ್ನೊಂದು ಲೀಲೆ, ನರಸಿಂಹದೇವರು ಒಬ್ಬರು ಭಕ್ತ ದಂಪತಿಗಳಿಗೆ ಪುತ್ರನಾಗಿ ಜನಿಸ್ತಾರೆ. ಪುರಾಣದಲ್ಲಿ ಉಲ್ಲೇಖ ಆಗಿದೆ. ಸೊ ಅದು ನರಸಿಂಹ ಜಯಂತಿ. ಹಾಗಿದ್ದರೂ ಕೂಡ ನಾವು ಇವತ್ತು ವಿಶೇಷವಾಗಿ ನರಸಿಂಹದೇವರ ಪ್ರಹ್ಲಾದನ ಜೊತೆ ಅವರು ಮಾಡಿದಂತಹ ಅತ್ಯದ್ಭುತ ಲೀಲೆ ಬಗ್ಗೆ ಸ್ಮರಣೆ ಮಾಡ್ತೀವಿ. ಯಾಕಂದರೆ ಅದೇ ವಾಡಿಕೆ. ಸೊ ಅದರಿಂದ ಅದನ್ನೇ ಸ್ಮರಣೆ ಮಾಡ್ತೀವಿ. ಸೊ ಈ ಸ್ಮರಣೆಯಿಂದ ನಿಮ್ಮೆಲ್ಲರ ಕೃಷ್ಣ ಭಕ್ತಿ, ಪ್ರಹ್ಲಾದರಲ್ಲಿರುವಂತಹ ವಿಶೇಷ ಭಕ್ತಿ ಗುಣಗಳ ಕೆಲವು ಅಂಶ ನಮಗೆಲ್ಲ ಪ್ರಾಪ್ತಿಯಾಗಲಿ, ಹಾಗೂ ನನ್ನ ಆತ್ಮಶುದ್ಧಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಶುರು ಮಾಡ್ತೀನಿ. ಇದು ಚರ್ಚೆ ಬಹುಶಃ ಆಗಲೇ ನಡೀತಾ ಇದೆ. ಪೀಠಿಕೆಯಾಗಿ ಹೇಳಬೇಕು ಅಂತಂದರೆ, ಹೇಗೆ ಪ್ರಹ್ಲಾದ ಮಹಾರಾಜರ ಜನನ ಆಯಿತು, ಅದಕ್ಕೆ ಮುಂಚೆ ಹಿರಣ್ಯಕಶಿಪು ಹಿರಣ್ಯಾಕ್ಷನ ವಧೆ ಆಯಿತು. ವರಾಹ ಅವತಾರದಿಂದ ಹಿರಣ್ಯಕಶಿಪುವಿಗೆ ಬಹಳಷ್ಟು ಕೋಪ ಆಯಿತು ವಿಷ್ಣುವಿನ ಮೇಲೆ. ಅದಕ್ಕೆ ಪ್ರತೀಕಾರ ತೀರಿಸ್ಕೋಬೇಕು ಅಂತ ದೊಡ್ಡ ತಪಸ್ಸು ಮಾಡ್ತಾನೆ ಹಿರಣ್ಯಕಶಿಪು. ತಪಸ್ಸು ಮಾಡಿ ಬ್ರಹ್ಮದೇವರನ್ನು ಒಲಿಸ್ಕೊಂಡು ಬ್ರಹ್ಮದೇವರ ಹತ್ರ ಕೇಳ್ಕೊತಾನೆ, ನನಗೆ ಸಾವೇ ಇಲ್ಲದ ವರವನ್ನು ಕೊಡು ಅಂತ. ಅದಕ್ಕೆ ಬ್ರಹ್ಮದೇವರು, ನನಗೂ ಆ ವರವಿಲ್ಲ, ನನಗೂ ಸಾವಿದೆ, ನಾನು ಹೇಗೆ ನಿನಗೆ ಕೊಡಲಿ, ಬೇರೆ ಏನಾದರೂ ಕೇಳು ಅಂದಾಗ ತುಂಬ ಬುದ್ಧಿವಂತಿಕೆಯಿಂದ ಸಾಮಾನ್ಯವಾಗಿ ಜನ ಏನು ನಂಬಿದ್ದಾರೆ, ಇವಾಗಿನ ಸಮಾಜ ನಾವು ನೋಡ್ತಾ ಇದ್ದರೆ ನಾವು ಜೀವನದಲ್ಲಿ ಬರೋ ಕಷ್ಟಗಳನ್ನು ದೂರ ಮಾಡಬೇಕು ಅಂತ ಎಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ನಾವು ಹಿರಣ್ಯಕಶಿಪುವಿನ ಕಥೆಯಿಂದನೇ ಅರ್ಥ ಮಾಡ್ಕೋಬೋದು. ಅದೇ ರೀತಿಯಲ್ಲಿ ಇವತ್ತು ಸಹಿತ ನಾವು ನಮ್ಮ ಕಷ್ಟಗಳಿಂದ ದೂರ ಆಗಬೇಕು ಅಂತ ಏನೇನೋ ಮಾಡ್ತಾಯಿದ್ದೀವಿ. ದೊಡ್ಡ ದೊಡ್ಡ ಸ್ಕ್ರೈಸ್ಕ್ರೇಪರ್ಸ್, 10 ಅಂತಸ್ತಿರೋ ಬಿಲ್ಡಿಂಗ್ ಕಟ್ತಾ ಇದ್ದೀವಿ. ಒಂದು ರೋಡ್ ಸಾಕಾಗಲ್ಲ ಅಂತ ಒಂದು ರೋಡ್ ಮೇಲೆ ಫ್ಲೈಓವರ್, ಅದ್ರ ಮೇಲೆ ಇನ್ನೊಂದು ಫ್ಲೈಓವರ್ ಮಾಡ್ತಾಯಿದ್ದೀವಿ.
ಮೆಟ್ರೋ ಮಾಡ್ತಾಯಿದ್ದೀವಿ, ರೈಲ್ ಮಾಡ್ತಾಯಿದ್ದೀವಿ, ಬಹಳಷ್ಟು ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದೀವಿ. ಇಲ್ಲೇ ಚೆನ್ನಾಗಿ ಸೆಟ್ಲಾಗೋಣ, ಯಾಕೆ ಹೋಗಬೇಕು, ಭಗವಂತನ ಲೋಕಕ್ಕೆ ಅವಶ್ಯಕತೆ ಏನು, ಇಲ್ಲೇ ಚೆನ್ನಾಗಿ ಸೆಟ್ಲಾಗಿರೋಣ, ಇದೇ ನಮ್ಮ ಪರ್ಮನೆಂಟ್ ಪ್ಲೇಸ್ ಅಂತ ನಾವು ಎಲ್ಲ ರೆಡಿ ಮಾಡ್ಕೋತೀವಿ. ಆದರೆ ಪ್ರಕೃತಿಗೆ ಒಂದೇ ಒಂದು ವಿಕೋಪ ಸಾಕು. ಒಂದು ಸರಿ ಪ್ರಕೃತಿ ಎಚ್ಚೆತ್ತು, ಒಂದು ಜೋರು ಮಳೆ ಬಂತು, ಫ್ಲಡ್ಸ್ ಆಯಿತು ಅಂದರೆ ಮುಗೀತು ಅಲ್ವಾ, ಅಥವಾ ಒಂದು ಜೋರು ಬಿರುಗಾಳಿ ಬಂತು ಅಥವಾ ಏನೋ. ಸೊ ಅದರಿಂದ ಇದು ನಾವು ಏನು ಕಟ್ತಾ ಇದ್ದೀವಿ ಇಲ್ಲಿ ಮನೆ, ಇದು ಪರ್ಮನೆಂಟ್ ಅಲ್ಲವೇ ಅಲ್ಲ. ಹುಲ್ಲಿನ ಮನೆ ಅಂದ್ಕೊಳ್ಳಿ, ಒಂದು ಸಣ್ಣ ಗಾಳಿ ಬಂದರೆ ಹೊರಟೋಗುತ್ತೆ. ಅದೇ ರೀತಿ ಜೀವನದ ನಶ್ವರತೆಯನ್ನು ನಾವು ಅರ್ಥ ಮಾಡ್ಕೊಳ್ಳದೆ ಹಿರಣ್ಯಕಶಿಪು ಯಾವ ರೀತಿ ಯೋಚನೆ ಮಾಡ್ದ ಅದೇ ರೀತಿ ಯೋಚನೆ ಮಾಡ್ತಾ ಇದ್ದೀವಿ. ಹಿರಣ್ಯಕಶಿಪು ಯೋಚನೆ ಮಾಡ್ದ, ನನಗೆ ಯಾವುದನ್ನ ಅಸ್ತ್ರದಿಂದ ಸಾವು ಬರದೇ ಇರಲಿ, ಯಾವುದು ಶಸ್ತ್ರದಿಂದ ಸಾವು ಬರದೇ ಇರಲಿ, ನೀನು ಸೃಷ್ಟಿಸಿರುವಂಥ ಯಾವುದೇ ವ್ಯಕ್ತಿಯಿಂದ ಸಾವು ಬರದೇ ಇರಲಿ, ಮೃಗಗಳಿಂದ ಸಾವು ಬರದೇ ಇರಲಿ, ಮನುಷ್ಯರಿಂದ ಸಾವು ಬರದೇ ಇರಲಿ, ನನಗೆ ಬೆಳಗ್ಗೆ ಸಾವು ಬರದೇ ಇರಲಿ, ರಾತ್ರಿ ಸಾವು ಬರದೇ ಇರಲಿ, ಮನೆ ಒಳಗೆ ಸಾವು ಬರದೇ ಇರಲಿ, ಮನೆ ಹೊರಗಡೆ ಸಾವು ಬರದೇ ಇರಲಿ. ಸೊ ಗಣಿತದಲ್ಲಿ ಪರ್ಮಿಟೇಷನ್ಸ್ ಕಾಂಬಿನೇಷನ್ಸ್ ಅಂತ ಒಂದು ಅಧ್ಯಾಯ ಇದೆ, ಸುಮಾರು ಜನ ನೀವು ಓದಿರಬೇಕು, ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್. ಸೊ ಹಿರಣ್ಯಕಶಿಪು ತುಂಬ ದೊಡ್ಡ ಗಣಿತಜ್ಞ ಅಂತ ಕಾಣುತ್ತೆ. ಅದಕ್ಕೆ ಏನೇನು ಕಾಂಬಿನೇಷನ್ಸಲ್ಲಿ ಜನಕ್ಕೆ ಸಾವು ಬರುತ್ತೆ ಎಲ್ಲವುದನ್ನು ಯೋಚನೆ ಮಾಡಿಕೊಂಡು ಆ ರೀತಿ ನಾನು ಸಾವು ಬರದೇ ಇರಲಿ ಅಂತ ಕೇಳ್ತಾನೆ. ಅದಕ್ಕೆ ಬ್ರಹ್ಮದೇವರು, ಆಯ್ತಪ್ಪ ಇಷ್ಟೆಲ್ಲ ತಪಸ್ ಮಾಡಿದ್ಯಾ, ನಾನು ವರ ಕೊಟ್ಟಿಲ್ಲ ಅಂದರೆ ಇಡೀ ಭೂಮಂಡಲನೇ ಸುಟ್ಟಾಕ್ಬಿಡ್ತೀಯ ಅಂದ್ಬಿಟ್ಟು ಅದಾಸ್ತು ಅಂತ ವರ ಕೊಟ್ಬಿಟ್ಟು ಅದರಿಂದ ಮಾಯ ಆಗ್ತಾರೆ. ಆವಾಗ ಹಿರಣ್ಯಕಶಿಪು ಗಹಗಹಿಸಿ ನಗ್ತಾನೆ. ಬ್ರಹ್ಮದೇವ, ನೀನು ಏನೇನು ಕಂಡೆ, ನನಗೆ ಸಾವು ಬರಲ್ಲ ಅಂತ ವರ ಕೊಡಲ್ಲ ಅಂದೆ, ನೋಡು ನಾನೆಷ್ಟು ಬುದ್ಧಿವಂತ, ಯಾವುದೇ ಅಸ್ತ್ರಶಸ್ತ್ರದಿಂದ ಸಾವು ಬರಲ್ಲ, ಬೆಳಗ್ಗೆ ಬರಲ್ಲ, ರಾತ್ರಿ ಬರಲ್ಲ, ಮನೆ ಹೊರಗಡೆ ಬರಲ್ಲ, ಮನುಷ್ಯರಿಂದ ಬರಲ್ಲ, ಮೃಗದಿಂದ ಬರಲ್ಲ, ಇನ್ನು ಏನು ಬಾಕಿ ಉಳಿದಿದೆ, ಯಾರೂ ಅದನ್ನು ಮುಟ್ಟಕ್ಕೆ ಸಾಧ್ಯ ಇಲ್ಲ ಬಿಟ್ಟು ಅವನು ಗಹಗಹಿಸಿ ನಗತಾನೆ. ಮತ್ತು ಅವನಿಗೆ ಅಹಂಕಾರ ಇನ್ನೂ ಜಾಸ್ತಿ ಆಗುತ್ತೆ. ಎಲ್ಲ ಕಡೆ ದಿಗ್ವಿಜಯ ಮಾಡ್ತಾನೆ, ಎಲ್ಲರನ್ನು ಸೋಲಿಸ್ತಾನೆ, ತನ್ನ ಅಡಿಯಾಳಾಗಿ ಮಾಡ್ಕೋತಾನೆ. ಯಾರ್ಯಾರು ದೇವತಾ ಆರಾಧನೆ ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲ ಹೋಗಿ ಸ್ಟಾಪ್ ಮಾಡ್ತಾನೆ. ಯಾರು ನೀವು ದೇವತೆಗಳ ಪೂಜೆ ಮಾಡಬೇಕು, ಯಾಕೆ ಮಾಡೋದು, ನನ್ನ ಪೂಜೆ ಮಾಡಿ. ಯಾರು ವೈಷ್ಣವರಿಲ್ಲಿ ವಿಷ್ಣು ಭಕ್ತರು ಯಾರು, ಯಾಕೆ ವಿಷ್ಣು ಪೂಜೆ ಮಾಡ್ತಾ ಇದ್ದೀರಾ, ನಾನೇ ಸರ್ವೋತ್ತಮ, ನನಗಿನ ದೊಡ್ಡವರು ಯಾರು ಇಲ್ಲ, ನನಗೆ ಪೂಜೆ ಮಾಡಿ. ಈ ರೀತಿಯಾಗಿ ಎಲ್ರಿಗೂ ತೊಂದರೆ ಕೊಡೋಕ್ಕೆ ಶುರು ಮಾಡ್ತಾರೆ. ಆಗ ದೇವತೆಗಳಿಗೆ ಬಹಳಷ್ಟು ಗಾಬರಿ ಆಗುತ್ತೆ. ಹೇಗೆ ನಾವು ಪರಿಹಾರ ಮಾಡ್ಕೊಳ್ಳೋದು, ತುಂಬ ತೊಂದರೆ ಕೊಡ್ತಾ ಇದ್ದಾನೆ, ಯಾರಿಗೂ ನೆಮ್ಮದಿಯಾಗಿರಕ್ಕೆ ಬಿಡ್ತಾ ಇಲ್ಲ. ದೇವತೆಗಳು ಬ್ರಹ್ಮದೇವರ ಹತ್ರ ಹೋಗಿ ಬ್ರಹ್ಮದೇವರು ಕೇಳ್ಕೊಂಡಾಗ ಭಗವಂತ ಹೇಳ್ತಾನೆ, ಚಿಂತೆ ಮಾಡಬೇಡಿ, ಅವನ ಸಾವು ಅವನ ವಂಶದ ಕುಡಿಯಿಂದನೇ ಬರುತ್ತೆ ಅಂತ ಹೇಳ್ಬಿಟ್ಟು ಭಗವಂತ ಆಶ್ವಾಸನೆ ಕೊಡ್ತಾನೆ. ಅದೇ ಹಿರಣ್ಯಕಶಿಪುವಿಗೆ ಬಹಳಷ್ಟು ಜನ ಮಕ್ಕಳಲ್ಲಿ ಒಬ್ಬ ವಿಶೇಷವಾದ ಮಗ ಬಾಲಕ ಪ್ರಹ್ಲಾದನ ಹಿಂದೆ ಏನಾಯಿತು ಅನ್ನೋದನ್ನು ಇವತ್ತು ಚರ್ಚೆ ಮಾಡ್ತೀವಿ. ಪ್ರಹ್ಲಾದ ಹುಟ್ಟಿನಿಂದನೇ ಭಕ್ತ, ಭಗವಂತನ ಪರಿಶುದ್ಧ ಭಕ್ತ, ಮಹಾಭಾಗವತ. ಅವರಪ್ಪ ಅವನನ್ನು ಸ್ಕೂಲಿಗೆ ಸೇರಿಸ್ತಾರೆ. ಸೊ ಈಗಿನ ಕಾಲದ ಸ್ಕೂಲ್ ಹೇಗೋ ಆಗಿನ ಕಾಲದಲ್ಲಿ ಅದೇ ಥರ ಸ್ಕೂಲ್ಸ್. ಈಗಿನ ಕಾಲದ ಸ್ಕೂಲ್ಸಲ್ಲೂ ಸಹಿತ ನೀವು ಹಣೆಗೆ ಇಟ್ಕೊಂಬರಂಗಿಲ್ಲ, ಬಳೆ ಹಾಕ್ಕೊಂಬರಂಗಿಲ್ಲ, ಹೂ ಮುಡ್ಕೊಂಬರಂಗಿಲ್ಲ. ಅದಕ್ಕೂ ನೀವು ಕಲಿಯೋ ವಿದ್ಯೆಗೆ ಏನ್ರಿ ಸಂಬಂಧ ಯೋಚನೆ ಮಾಡಿ, ಆಯಿತಾ? ಅಷ್ಟಿಲ್ಲದೆ ನಿಮಗೆ ಭಗವದ್ಗೀತೆ ಎಲ್ಲ ಹೇಳ್ಕೊಡೋದಿಲ್ಲ, ಏನು ಬೇಕಾಗಿಲ್ಲ, ಬರೀ ಸೆಕ್ಯುಲರ್ ಎಜುಕೇಷನ್. ಹಿರಣ್ಯಕಶಿಪುನು ಆ ರಾಕ್ಷಸಿ ಎಜುಕೇಷನ್ಗೆ ಈಗಿನ ಕಾಲದಲ್ಲಿರೋ ಹೆಸರು ಸೆಕ್ಯುಲರ್ ಎಜುಕೇಷನ್. ಏನಕ್ಕೆ ಇದನ್ನು ರಾಕ್ಷಸಿ ಆಸುರಿ ಎಜುಕೇಷನ್ ಅಂತ ಹೇಳ್ತಾ ಇದ್ದೀವಿ ಅಂತಂದರೆ, ಇದರ ಗುರಿ ಕೇವಲ ನಿಮ್ಮ ಇಂದ್ರಿಯ ಭೋಗ ಅಷ್ಟೇ. ಎಷ್ಟು ಇಂದ್ರಿಯ ಭೋಗಕ್ಕೆ ಎಷ್ಟು ಸಹಾಯ ಮಾಡ್ತೀರಾ ಅಷ್ಟು ನೀವು ದೊಡ್ಡ ವಿಜ್ಞಾನಿ. ಯಾರು ಆತ್ಮಜ್ಞಾನವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ ಅವನು ಸೋಮಾರಿ, ಅಯೋಗ್ಯ, ಯಾವುದಕ್ಕೂ ಲೆಕ್ಕಕ್ಕಿಲ್ಲ ಅಲ್ವಾ? ಯಾರು ಇಂದ್ರಿಯ ಭೋಗಕ್ಕೆ ಹೆಚ್ಚು 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 ಸಹಕಾರಿಯಾಗಿ ಪೇಪರ್ಸ್ನ ಪಬ್ಲಿಷ್ ಮಾಡ್ತಾರೆ ಅವರು ತುಂಬ ಅಡ್ವಾನ್ಸ್ಡ್ ಡಾಕ್ಟರ್, PhD ಅಲ್ವಾ?
ಸೊ ಆಸುರಿ ವಿದ್ಯೆ, ಸೊ ಇದೇ ಆಸುರಿ ವಿದ್ಯೆನ ಕಲಿಸ್ಬೇಕು ಅಂತ ಅವನ ಕೆಳಗಡೆ ಇದ್ದ ಗುರುಕುಲದಲ್ಲಿ ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾನೆ. ಕೇವಲ ಏನೇನು ಕಲಿಸಿ ಅಂತಂದರೆ ರಾಜಕೀಯ, ಪಾಲಿಟಿಕ್ಸ್, ಅರ್ಥಶಾಸ್ತ್ರ, ಎಕನಾಮಿಕ್ಸ್, ಆಯಿತಾ, ಅಲ್ಪ ಸ್ವಲ್ಪ ಸೈನ್ಸು ಮ್ಯಾಥ್ಸ್ ಎಲ್ಲ ಕಲಿಸಿ. ಆದರೆ ಯಾವುದನ್ನು ಮಾತ್ರ ಕಲಿಸಂಗಿಲ್ಲ, ಭಗವಂತನ ಬಗ್ಗೆ ಏನು ಹೇಳ್ಕೊಡೋಂಗಿಲ್ಲ. ತುಂಬ ಕಟ್ನಿಟ್ ಮಾಡಿದ್ದ. ಈಗಿನ ಕಾಲದಲ್ಲಿ ಅಟ್ಲೀಸ್ಟು ಯಾವುದ್ಯಾವುದೋ ಬುಕ್ ಇಟ್ಕೊಂಡು ನಾವು ನಮಗೆ ಬೇಕಾಗಿದ್ದ ಬುಕ್ಸ್ ಬರ್ಕೊಂಡು ಅದನ್ನು ಪಾಠ ಮಾಡ್ತೀವಿ. ಆಗಿನ ಕಾಲದಲ್ಲಿ ಯಾವುದು ಇದು ಬುಕ್ಸು? ವೇದಗಳಿತ್ತು, ಪುರಾಣಗಳಿತ್ತು. ಅದನ್ನೇ ಅವರು ಅದನ್ನು ಪಾಠ ಮಾಡಬೇಕಾದ್ರೆ ದೇವ್ರ ಬಗ್ಗೆ ಹೇಳಂಗಿಲ್ಲ, ಲೆಕ್ಕ ಹಾಕಿ. ಆ ಥರ ತುಂಬ ಸ್ಟ್ರಕ್ಚರ್ ಮಾಡಿ ಎಲ್ಲರಿಗೂ ಅಸುರರ ಮಕ್ಕಳಿಗೆ ಆಸುರಿ ವಿದ್ಯೆಯನ್ನು ಕೊಡಿಸ್ತಾ ಇದ್ದ ಹಿರಣ್ಯಕಶಿಪು. ಆವಾಗ ಒಂದು ದಿನ ಒಂದು ಸರಿ ರಜೆ ಬಂದಾಗ ಮನೆಗೆ ಬರ್ತಾರೆ. ಯಾರು? ಪ್ರಹ್ಲಾದರು. ಮನೆಗೆ ಬಂದಾಗ ಕೇಳ್ತಾನೆ, ಸ್ಕೂಲಲ್ಲಿ ಏನೇನೋ ಪಾಠ ಮಾಡಿದ್ರಲ್ಲಪ್ಪ, ನಿನಗೆ ಪಾಠ ಮಾಡಿದ್ರಲ್ಲಿ ಯಾವುದು ತುಂಬ ಬೆಸ್ಟು ಅಂದರೆ, ವನಂಗತೋ ಯಧರಿಮಾಶ್ರಯತ, ಬೆಸ್ಟ್ ಪಾಠ ನಾನು ಏನು ಕೇಳಿರೋದು ಅಂತಂದರೆ, ಕಾಡಿಗೆ ಹೋಗ್ಬಿಟ್ಟು ನಾವು ಭಗವಂತನ ಆಶ್ರಯ ಪಡ್ಕೋಬೇಕು ಅಂದಾಗ ತುಂಬ ಕೋಪ ಬರುತ್ತೆ ಅವನಿಗೆ. ಮಗುನ ತೊಡೆ ಮೇಲೆ ಕೂರಿಸ್ಕೊಂಡಿರ್ತಾನೆ, ತುಂಬ ಮುದ್ದು ಮಾಡ್ತಾ ಇರ್ತಾನೆ. ಆ ಮಾತನ್ನು ಕೇಳಿದ ತಕ್ಷಣ ದೂಡ್ಬಿಡ್ತಾನೆ. ಯಾಕಂದರೆ ಅವನ ಪರಮ ಶತ್ರು, ಪರಮ ವೈರಿ, ಹರಿಯ ಭಕ್ತ ಆಗ್ತಾ ಇದ್ದಾನಲ್ಲ ಇವನು ಅಂತ. ಮತ್ತು ಅವನ ಟೀಚರ್ಸ್ಗೆ ಹೇಳ್ತಾನೆ, ಇದನ್ನು ನೀವು ಪಾಠ ಮಾಡಿದ್ದು? ಇಲ್ಲ ನಾವು ಯಾವತ್ತೂ ಹರಿ ಅನ್ನೋ ಪದ ಯಾರಿಗೂ ಗೊತ್ತಿಲ್ಲ, ಹರಿ ಅಂದ್ರೆ ಏನು ಅಂತ ಕೇಳ್ತಾರೆ, ಅದರ ಅರ್ಥನೇ ಹೇಳ್ಕೊಟ್ಟಿಲ್ಲ ನಾವು, ನಮಗೆ ಯಾಕೆ ಬೈತೀರಾ? ಬೇಜಾರು ಮಾಡ್ಕೊಬೇಡಿ, ನಾವು ಇನ್ನೂ ಸ್ವಲ್ಪ ಚೆನ್ನಾಗಿ ಅವನಿಗೆ ಪಾಲಿಟಿಕ್ಸು, ಎಕನಾಮಿಕ್ಸ್ ಎಲ್ಲ ಕಲಿಸ್ಬಿಟ್ಟು ಮತ್ತೆ ಕರ್ಕೊಂಡ್ಬರ್ತೀವಿ, ತಲೆ ಕೆಡಿಸ್ಕೋಬೇಡಿ ಅಂತ ವಾಪಸ್ ಮತ್ತೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗ ಮತ್ತೆ ಈಗ ಅವರಿಗೆ ಲಂಚ್ ಬ್ರೇಕ್ ಕೊಟ್ಟಿದ್ದಾರೆ, ಅಥವಾ PT ಪೀರಿಯಡು. ಅವಾಗೇನು ಮಾಡಬೇಕು? ಯೂಶ್ವಲಿ ಎಲ್ಲರೂ ಚೆನ್ನಾಗಿ ಆಟ ಆಡ್ತಾರಲ್ವಾ. ಪ್ರಹ್ಲಾದರು ಕರೀತಾರೆ, ಫ್ರೆಂಡ್ಸ್ ಬನ್ನಿ ಆಟ ಆಡಿದ್ದು ಸಾಕು, ಇವಾಗ ನಾವು ಹರಿ ಬಗ್ಗೆ ಕಲ್ತ್ಕೊಳ್ಳೋಣ. ಅವರು ಹೇಳ್ತಾರೆ, ಹರಿ ಬಗ್ಗೆ ಇವಾಗ ಯಾಕೆ ಕಲ್ತ್ಕೋಬೇಕು, ನಾವಿನ್ನೂ 5 years old, ಇನ್ನೂ ಲೈಫ್ 95 years ಬಾಕಿ ಇದೆ, ಆಮೇಲೆ ಹರಿ ಬಗ್ಗೆ ಕಲ್ತ್ಕೋಬೋದಲ್ಲ. ಆಗ ಪ್ರಹ್ಲಾದ್ ಹೇಳ್ತಾರೆ, ಇಲ್ಲ ಹಂಗೆ ಅಂದ್ಕೊಳ್ಳೋದ್ರು ಮೂರ್ಖರು. ಕೌಮಾರ ಆಚರೇತ್ ಪ್ರಾಜ್ಞ, ಯಾರು ಬುದ್ಧಿವಂತ, ಪ್ರಜ್ಞೆ ಯಾರು ಚೆನ್ನಾಗಿದೆ, ಎಳೆ ವಯಸ್ಸಿನಿಂದಾನೇ ಭಕ್ತಿ ಮಾಡ್ತಾನೆ. ಯಾಕೆ ಅಂತ ಪ್ರಹ್ಲಾದ್ ಮಹಾರಾಜರು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಕಾರಣ. ಇವಾಗ ನಾವು ಮಕ್ಕಳು, ಇವಾಗ ಯಾಕೆ ನಾವು ಓದಬೇಕು, ಆಟ ಆಡಬೇಕು ಅಂತೀರ. ಆಮೇಲೆ ಸ್ವಲ್ಪ ಬುದ್ಧಿ ಬಂದ ಮೇಲೆ ಪೇರೆಂಟ್ಸು, ಅಯ್ಯೋ ನಿನ್ನ ಬುದ್ಧಿ ಚೆನ್ನಾಗಿದೆಯಪ್ಪ, ನೀನು ಮ್ಯಾಥ್ಸು ಸೈನ್ಸ್ ಓದು. ಬುದ್ಧಿ ಚೆನ್ನಾಗಿಲ್ಲ ಅಂದರೆ ನಿನ್ಗೆ ಯಾವುದೋ ಗುರುಕುಲ ಕಳಿಸ್ತಾ ಇದ್ದೆ, ಬುದ್ಧಿ ಚೆನ್ನಾಗಿದೆ ಆದ್ದರಿಂದ ಮ್ಯಾಥ್ಸು ಸೈನ್ಸ್ ಎಲ್ಲ ಚೆನ್ನಾಗಿ ಓದು, ಆಯಿತಾ. ಅವನಿಗೆ ಗೀತೆ ಅಥವಾ ಯಾವುದೇ ಪುರಾಣದ ಗಂಧಗಾಳಿನೂ ಕೊಡೋದಿಲ್ಲ, ಬರೀ ಅವನನ್ನು ಸಬ್ಜೆಕ್ಟ್ಸ್ ಓದಿಸ್ತಾರೆ. ಆಮೇಲೆ ಅವನಿಗೆ ಕ್ಯಾರಿಯರ್, ಹೈಸ್ಕೂಲ್ ಬಂತು, 10th ಬಂತು ಅಂತಂದರೆ ಭಗವದ್ಗೀತೆ ಆಗಿರಲಿ, ಜಪಮಾಲೆ ಆಗಿರಲಿ, ಎಲ್ಲ ಸೈಡ್ಗೆ ಹೋಗ್ಬಿಡುತ್ತೆ. ಬರೀ ಫೋಕಸ್ ಆನ್ ಸ್ಟಡಿ ಅಂತ ಹೇಳ್ತಾರೆ. ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಬಟ್ ಫೋಕಸ್ ಬಿಟ್ಟೋಗಿದೆ. ಆಮೇಲೆ ಏನಾಗುತ್ತೆ, ನೆಕ್ಸ್ಟು ಕ್ಯಾರಿಯರ್ ಮಾಡ್ಕೋತೀರಾ, ಜಾಬ್ಗೆ ಹೋಗ್ತೀರಾ. ಜಾಬ್ಗೆ ಹೋದಾಗ ಚೆನ್ನಾಗಿ ಹಣ ಸಂಪಾದನೆ ಮಾಡಬೇಕು ಅಂತ, ಹಣ ಸಂಪಾದನೆ ಮಾಡೋಕ್ಕೋಸ್ಕರ ಜೀವನ ಕಳೆದ್ಬಿಡ್ತೀರಾ. ಆಮೇಲೆ ಮದುವೆ ಆಗುತ್ತೆ. ಮದುವೆ ಆದಮೇಲೆ ಹೆಂಡತಿ ಮಕ್ಕಳು ಸಾಕಬೇಕಲ್ಲ, ಇನ್ನೂ ಜಾಸ್ತಿ ಹಣ ಸಂಪಾದನೆ ಮಾಡಬೇಕು. ಆಯಿತು, ಎಲ್ಲ ಆಗಿ ಮನೆ ಕಟ್ಟಿಸಿ ರಿಟೈರ್ಮೆಂಟ್ ಸ್ಟೇಜಿಗೆ ಬಂತು. ಅವಾಗೇನಾಗುತ್ತೆ, ದೇಹದಲ್ಲಿ ಶಕ್ತಿ ಇಲ್ಲ, ಟೈಮ್ ಇದೆ, ಎನರ್ಜಿ ಇಲ್ಲ. ಬಾಲ್ಯದಲ್ಲಿ ಟೈಮೂ ಇದೆ, ಎನರ್ಜಿನೂ ಇದೆ, ಆದರೆ ನಿಮಗೆ ಬೇಕಾದಷ್ಟು ಹಣ ಇಲ್ಲ. ಯೌವನದಲ್ಲಿ ಹಣ ಇದೆ, ಎನರ್ಜಿ ಇದೆ, ಟೈಮ್ ಇಲ್ಲ. ವಯಸ್ಸಾದ ಮೇಲೆ ಟೈಮ್ ಇದೆ, ಹಣನೂ ಇದೆ, ಆದರೆ ಎನರ್ಜಿ ಇಲ್ಲ ಅಲ್ವಾ. ಹಲ್ಲಿದ್ದನ ಹತ್ರ ಕಡಲೆ ಇಲ್ಲ, ಕಡಲೆ ಇದ್ದನ ಹತ್ರ ಹಲ್ಲಿಲ್ಲ. ಹೀಗಾಗಿ ಇಡೀ ಜೀವನ ಕಳೆದ್ಬಿಟ್ಟು ಕಡೆಗೆ ಶುಭಂ ದ ಎಂಡ್ ಅಷ್ಟೇ. ಮಾನವ ಜನ್ಮ ವ್ಯರ್ಥವಾಯಿತು. ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ಅದಕ್ಕೋಸ್ಕರ ನೀವು ಯಾವ ಟೈಮ್ ಬೆಸ್ಟಪ್ಪ ಭಕ್ತಿ ಮಾಡೋಕ್ಕೆ ಅಂತಂದರೆ
ಯಾವುದಪ್ಪ ಬೆಸ್ಟ್ ಟೈಮು ಭಕ್ತಿ ಮಾಡೋಕ್ಕೆ? ಬಾಲ್ಯ. ಆಯಿತು, ನಾವೆಲ್ಲ ಬಾಲ್ಯ ಕಳ್ಕೊಂಡಿದ್ದೀವಿ, ಭಕ್ತಿ ಮಾಡಿಲ್ಲ. ಸೊ ಏನು ಮಾಡಬೇಕು ಇವಾಗ? ರೈಟ್ ನೌ, ಇವಾಗ, ಇವತ್ತೂ ಅಲ್ಲ, ಈಗ. ದಿಸ್ ಈಸ್ ದ ಮೊಮೆಂಟ್. ಈ ಸಮಯ ಸರಿಯಾದ ಸಮಯ ಭಕ್ತಿ ಮಾಡೋಕ್ಕೆ. ಪ್ರೆಸೆಂಟ್ ಟೈಮ್. ಪಾಸ್ಟ್ ನಾವು ಏನೂ ಮಾಡೋಕ್ಕಾಗಲ್ಲ, ನಮ್ಮ ಕೈಲಿಲ್ಲ. ಫ್ಯೂಚರ್ ನಮ್ಮ ಕೈಲಿಲ್ಲ. ನಾಳೆ ಏನಾಗುತ್ತೆ ನಮ್ಮ ಕೈಲಿಲ್ಲ. ನಮ್ಮ ಕೈಯಲ್ಲಿರೋದು ಒಂದೇ ಒಂದು, ಯಾವುದು? ಈಗ, ದಿಸ್ ಮೊಮೆಂಟ್. ಈ ಕ್ಷಣ ಮಾತ್ರ ನನ್ನ ಕೈಯಲ್ಲಿದೆ. ಆ ಕ್ಷಣನ ಬೆಸ್ಟಾಗಿ ಬೆಳೆಸ್ಕೋಬೇಕು ಅಂದರೆ ಏನು ಮಾಡಬೇಕು? ಭಕ್ತಿ ಮಾಡಬೇಕು ಅಂತ ಪ್ರಹ್ಲಾದರು ಚೆನ್ನಾಗಿ ಭಾಷಣ ಕೊಡ್ತಾರೆ. ಇವ್ರಿಗೆಲ್ಲ ಬಾಯಿ ಮೇಲೆ ಬೆರಳಿಟ್ಕೋತಾರೆ. ನೀವು ಕ್ಲಾಸ್ಮೇಟ್ಸು ಸರ್, ನೀವು ನಾವು ಸೇಮ್ ಏಜು, ನಿಮ್ಗೆ ಇವೆಲ್ಲ ಯಾರು ಹೇಳ್ಕೊಟ್ಟಿದ್ದು? ನಮ್ಮ ಚಂಡಾಮಾರ್ಕ ಏನೂ ಹೇಳ್ಕೊಟ್ಟಿಲ್ಲ. ಇವೆಲ್ಲ ನಿಮ್ಗೆ ಯಾರು ಹೇಳ್ಕೊಟ್ಟಿದ್ದು? ಏನನ್ನ ಎಕ್ಸ್ಟ್ರಾ ಕ್ಲಾಸ್ ತೊಗೋತಾಯಿದ್ರಾ ಅಂತ ಕೇಳ್ತಾರೆ. ಓಕೆ, ಎಕ್ಸ್ಟ್ರಾ ಕ್ಲಾಸು ತಗೊಂಡಿದ್ವಿ, ಆದರೆ ಇವಾಗಲ್ಲ, ಹುಟ್ಟಕ್ಕೂ ಮುಂಚೆ ತೊಗೊಂಡ್ಬಿಟ್ಟಿದ್ವಿ ನಾವು. ಅವ್ರು ಹೆಂಗೆ ಸರ್ ಇದು ಸಾಧ್ಯ ಅಂತ ಕೇಳ್ತಾರೆ. ಅವಾಗ ಹೇಳ್ತಾರೆ, ಹೆಂಗೆ ಅಂತಂದರೆ, ನಮ್ಮ ಫಾದರು ತಪಸ್ ಮಾಡೋಕ್ಕೆ ಮಂದ್ರಾಚಲ ಕೊಟ್ಟೋಗಿದ್ರು. ಆಯಿತಾ? ಅದೇ ಸರಿಯಾದ ಟೈಮು ಅಂದ್ಕೊಂಡು ದೇವತೆಗಳೇನು ಮಾಡ್ತಾರೆ ಅಂದರೆ, ಇವಾಗ ರಾಕ್ಷಸರಿಗೆ ನಾಯಕ ಇಲ್ಲ, ಚೆಲ್ಲಾಪಿಲ್ಲಿಯಾಗಿ ಎಲ್ಲರನ್ನೂ ಅಟ್ಯಾಕ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಅಟ್ಯಾಕ್ ಮಾಡ್ತಾರೆ. ರಾಕ್ಷಸರೆಲ್ಲ ಓಡೋಗ್ತಾರೆ. ಆಗ ಅರಮನೆಯಲ್ಲಿ ನಮ್ಮ ತಾಯಿ ಒಬ್ಬರೇ ಇರ್ತಾರೆ, ಗರ್ಭದಲ್ಲಿ ನಾನು ಇರ್ತೀನಿ. ಆಗ ಇಂದ್ರ ಏನು ಯೋಚನೆ ಮಾಡ್ತಾನೆ ಅಂದರೆ, ಇವರಪ್ಪನೇ ಇಷ್ಟು ಮಹಾ ಕೇಡಿ, ಇನ್ನು ಮಗ ಇನ್ನೆಷ್ಟು ಮಖೇಡಿ ಆಗ್ಬೋದು, ಆದಷ್ಟು ಬೇಗ ಇವನು ಹುಟ್ಟಿದ ತಕ್ಷಣ ಇವನನ್ನು ಸಾಯಿಸ್ತೀನಿ. ಅಟ್ಲೀಸ್ಟ್ ಇಂದ್ರನಿಗೆ ಬುದ್ಧಿ ಇತ್ತು, ಅಬಾರ್ಷನ್ ಮಾಡಲಿಲ್ಲ. ಆದರೆ ಈಗಿನ ಕಾಲದ ಜನರು ತಮ್ಮ ಸ್ವಾರ್ಥಕ್ಕೋಸ್ಕರ ಅದಕ್ಕಿನ್ನೇನು ದೇಹ ಸಿಕ್ಕಬೇಕು, ಆ ದೇಹದಿಂದ ಭಕ್ತಿ ಮಾಡಬೇಕು ಅಂತ ಬರ್ತಾ ಇದೆ ದೇಹ, ಆ ಒಂದು ಆತ್ಮ ಅದರ ದೇಹ ಕಿತ್ಕೊಂಡ್ಬಿಡ್ತಾ ಇದೆ. ಮರ್ಡರ್. ಕಾನೂನು ಏನನ್ನತ್ತೆ ಅದು ನಮಗೆ ಬೇಕಾಗಿಲ್ಲ, ಶಾಸ್ತ್ರ ಏನನ್ನತ್ತೆ ಅದು ಬೇಕು. ಯಾಕಂದರೆ ಯಮರಾಜರು, ಅಯ್ಯೋ ಇಂಡಿಯನ್ ಲಾನಲ್ಲಿ ನಿಮಗೆ ಅಬಾರ್ಷನ್ ಅಲೋಡ್ ಇತ್ತಲ್ವಾ, ಅದಕ್ಕೆ ನಿಂಗೆ ಕ್ಷಮಿಸ್ಬಿಟ್ಟೆ ಅಂತ ಹೇಳ್ತಾರಾ? ಯಮರಾಜರು ಹೇಳ್ತಾರೆ, ನೀನು ಯಾರಪ್ಪ ಇಂಡಿಯನ್ ಲಾ ಫಾಲೋ ಮಾಡು ಅಂತ ಹೇಳಿದ್ದು? ನಿಂಗೆ ಫಾಲೋ ಮಾಡಬೇಕಾಗಿರೋದು ಶಾಸ್ತ್ರದ ಲಾ, ಆಯಿತಾ? ಬಿಕಾಸ್ ಈ ಜಗತ್ತು ನಡೆಸ್ತಾ ಇರೋದು ಭಗವಂತ ಅಲ್ವಾ, ಸರ್ಕಾರ ಅಲ್ಲ. ಇಂಡಿಯನ್ ಗೌರ್ಮೆಂಟು, ಕರ್ನಾಟಕ ಗೌರ್ಮೆಂಟ್ ನಡೆಸ್ತಾ ಇಲ್ಲ ಅಲ್ವಾ, ಭಗವಂತ ನಡೆಸ್ತಾ ಇರೋದು. ಅವನು ಕೊಟ್ಟಿರೋ ಆಜ್ಞೆ ಏನಿದೆ ಅದನ್ನು ಫಾಲೋ ಮಾಡಬೇಕು. ಆದ್ದರಿಂದ ಅಬಾರ್ಷನ್ ಮಾಡೋಕ್ಕೆ ಈಕ್ವಲ್ ಟು ಮರ್ಡರ್. ಅವರಿಗೆ ಅದೇ ಶಿಕ್ಷೆ ಕೊಡ್ತಾರೆ ದೇವರು. ಇನ್ಫ್ಯಾಕ್ಟ್ ಸಾಧಾರಣ ಮರ್ಡರ್ ಅಲ್ಲ ಅದು, ಏನೋ ಸರಿಸಮಾನಾಗಿ ಎದುರುಗಡೆ ನೀನು ನಿಂತು ಯುದ್ಧ ಮಾಡಿ ಅವನನ್ನು ಕೊಂದ್ಯಾ? ಇಲ್ಲ, ಹಸುಳೆ, ಏನೂ ಕೈಲಾಗದೇ ಇರೋ ಹಸುಳೆನ ನಿರ್ದಯವಾಗಿ ಯಾರು ಕೊಲ್ತಾ ಇದ್ದಾರೆ? ಸ್ವಂತ ತಂದೆ ತಾಯಿ, ಬೇರೆ ಯಾರೂ ಅಲ್ಲ. ಎಂಥ ಮಹಾಪಾಪ ಯೋಚನೆ ಮಾಡಿ, ಅತ್ಯಂತ ಮಹಾಪಾಪ. ಅದನ್ನು ಈಗಿನ ಕಾಲದಲ್ಲಿ ಜನ ಮಾಡ್ತಾ ಇದ್ದಾರೆ. ಆಮೇಲೆ ಕೇಳ್ತಾರೆ, ದೇವರಿದ್ದಾನೆ, ಮತ್ತು ಯಾಕೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾಯಿದೆ, ಯಾಕೆ ವಾರ ಆಗ್ತಾಯಿದೆ, ಯಾಕೆ ಜನರ ಮಧ್ಯೆ ಈ ಥರ ವೈಮನಸ್ಯ, ರೈಟ್ಸ್ ಆಗ್ತಾಯಿದೆ ಅಂತ ಕೇಳ್ತಾರೆ. ಕಾರಣ ಯಾರು? ನಾವೇ ಅಲ್ವಾ? ಸೊ ಈ ರೀತಿಯಾಗಿ ಇಂದ್ರದೇವರು ಕಯಾಧುನ ದರ ದರ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲಿಗೆ? ಜೈಲಿಗೆ. ಅಮರಾವತಿಯಲ್ಲಿ ಇಂದ್ರನ ಪುರಿಯಲ್ಲಿ ಜೈಲಲ್ಲಿ ಹಾಕೋಕ್ಕೆ. ಅವಾಗ ಮಧ್ಯದಲ್ಲಿ ನಾರದ ಮುನಿಗಳು ಬರ್ತಾರೆ. ಇಂದ್ರ, ಏನು ಮಾಡ್ತಾ ಇದೆಯಪ್ಪ ನೀನು? ಇನ್ನೊಬ್ಬರು ಹೆಣ್ಣನ್ನ ಮುಟ್ತೀಯಲ್ಲೋ, ಇದಾ ನಿನ್ಗೆ ಬಂದಿರೋ ಸಂಸ್ಕಾರ ಅಂದಾಗ, ಇಲ್ಲ ತಪ್ಪರ್ಥ ಮಾಡ್ಕೊಂಬಿಟ್ಟಿದ್ದೀರಾ, ನಾನೇನು ಕೈಯಾದನ್ನು ಕರ್ಕೊಂಡು ಹೋಗ್ತಾ ಇಲ್ಲ ನನ್ನ ಸ್ವಾರ್ಥಕ್ಕೋಸ್ಕರ. ಕೈಯಾದು ಹೊಟ್ಟೇಲಿ ಇನ್ನೊಬ್ಬ ರಾಕ್ಷಸ ಹುಟ್ತಾ ಇದ್ದಾನೆ, ಅವನು ಹುಟ್ಟಿ ದೊಡ್ಡವನಾದ್ಮೇಲೆ ಯಾಕಪ್ಪ ಅವನ ಜೊತೆ ಜಗಳ ಮಾಡೋದು, ಆಮೇಲೆ ಮತ್ತೆ ಸಮಸ್ಯೆ ಅಂದ್ಬಿಟ್ಟು ಹುಟ್ಟಿದ ತಕ್ಷಣ ಸಾಯಿಸ್ಬೋಣ ಅಂತ ಕೈಯಾದನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಗ ನಾರದ ಮುನಿಗಳು ಹೇಳ್ತಾರೆ, ಅಯ್ಯೋ ಏನಾದರೂ ಹಂಗೆ ಮಾಡಿಗಿಡಿಯಾ, ಕೈಯಾದ ಹೊಟ್ಟೆಲಿ ಇರೋದು ಮಹಾಭಾಗವತ ಕಣಪ್ಪ. ಹಂಗೆ ಹೇಳಿದೆ ದಡ. ಇಂದ್ರದೇವರು ಮನಸ್ಸು ಫುಲ್ ಪರಿವರ್ತನೆ ಆಗುತ್ತೆ. ಕೈಯಾದಿಗೆ ನಮಸ್ಕಾರ ಮಾಡ್ತಾರೆ, ಪ್ರದಕ್ಷಿಣೆ ಹಾಕ್ತಾರೆ. ಕೈಯಾದು ಗರ್ಭದಲ್ಲಿರುವಂತಹ ಮಹಾಭಾವನೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ, ದಯವಿಟ್ಟು ತಪ್ಪಾಯಿತು ಕ್ಷಮಿಸಬೇಡಿ ಅಂದ್ಬಿಟ್ಟು ಇಂದ್ರದೇವರು ಸ್ವರ್ಗಲೋಕಕ್ಕೆ ಹೋಗ್ತಾರೆ. ಆಗ ನಾರದ ಮುನಿಗಳು ಕೈಯಾದನ್ನ ಕರ್ಕೊಂಡು ತಮ್ಮ ಆಶ್ರಮಕ್ಕೆ ಹೋಗ್ತಾರೆ. ಆಶ್ರಮದಲ್ಲಿ ನೀನು ನಿಮ್ಮ ಯಜಮಾನರು ಬರೋ ತನಕ ಇಲ್ಲಿ ವಾಸ ಮಾಡು ಅಂತ ಅವರು ಇನ್ಸ್ಟ್ರಕ್ಷನ್ ಕೊಟ್ಟು ಅಲ್ಲಿ ಅವರು ಸೇವೆ ಮಾಡ್ಕೊಂಡಿರ್ತಾರೆ. ಅವಾಗವಾಗ ನಾರದ ಮುನಿಗಳು ಗೊತ್ತು ಯಾರಿದ್ದಾರೆ ಅಂತ. ಆದ್ದರಿಂದ ಅವರು
ನಾರದ ಭಕ್ತಿ ಸೂತ್ರವನ್ನು ಬರೆದಂಥ ನಾರದ ಮುನಿಗಳು ಅತ್ಯಂತ ವಿಶೇಷವಾದ ಭಕ್ತಿ ತತ್ವಗಳನ್ನು ಉಪದೇಶ ಮಾಡ್ತಾರೆ. ಕಯಾಧುಗೆ ಅಷ್ಟು ಜ್ಞಾಪಕ ಶಕ್ತಿ ಇರೋದಿಲ್ಲ ಮತ್ತು ಅಷ್ಟು ಫಿಲಾಸಫಿಲಿ ಅಷ್ಟು ಆಸಕ್ತಿ ಇರಲ್ಲ. ಕೇಳಿಸ್ಕೊತಾ ಇರ್ತಾಳೆ, ಆದರೆ ಕೇಳಿಸ್ಕೊತಾ ಕೆಲವು ಸರಿ ನಿದ್ದೆ ಮಾಡಿಬಿಡ್ತಾಳೆ. ಆದರೆ ಗರ್ಭದಲ್ಲಿದ್ದಂತಹ ಪ್ರಹ್ಲಾದ್ ಮಹಾರಾಜರಿಗೆ ಸಂಪೂರ್ಣವಾದಂತಹ ಆಸಕ್ತಿ. ಅವರು ಅದನ್ನು ಎರಡೂ ಕಿವಿಯಿಂದ ಗರ್ಭದಿಂದಾನೇ ಕೇಳಿಸ್ಕೋತಾರೆ. ಕೇಳಿಸ್ಕೊಂಡು ಪ್ರತಿಯೊಂದು ತತ್ವವನ್ನು ಜೀರ್ಣಿಸ್ಕೋತಾರೆ ಪ್ರಹ್ಲಾದ್ ಮಹಾರಾಜರು. ಮತ್ತು ಹೇಳ್ತಾರೆ, ಈ ರೀತಿಯಾಗಿ ನಮ್ಮ ಸ್ಪಿರಿಚುವಲ್ ಮಾಸ್ಟರ್ ನಾರದ ಮುನಿಗಳು ನಮಗೆ ಗರ್ಭದಲ್ಲೇ ಪಾಠ ಮಾಡಿದ್ರು. ನಮ್ಮ ತಾಯಿ ಟೈಮ್ ಆಗಿದೆ ಅಂತ ಮರೆದೋಗಿದ್ದಾರೆ. ಆದರೆ ನಾನು ಎಳೆಯ ವಯಸ್ಸಿನಲ್ಲಿ ಕೇಳಿದ್ನಲ್ವಾ, ನನ್ನ ಮನಸ್ಸು ಏಕಾಗ್ರತೆ ಜಾಸ್ತಿ ಇತ್ತು. ಅದಕ್ಕೋಸ್ಕರ ಎಲ್ಲ ನನಗೆ ಜ್ಞಾಪಕ ಇದೆ, ಯಾವುದು ಮರ್ತಿಲ್ಲ ನಮ್ಮ ಗುರುಗಳು ಹೇಳಿದ್ದು. ಅದಕ್ಕೋಸ್ಕರ ಎಳೆಯ ವಯಸ್ಸಿನಲ್ಲಿ ಭಕ್ತಿಯ ತತ್ವಗಳನ್ನು ಮಕ್ಕಳಿಗೆ ಮನಸ್ಸಿಗೆ ಹಿಡಿಸೋ ರೀತಿಯಲ್ಲಿ ಚೆನ್ನಾಗಿ ಹೇಳ್ಕೊಳ್ಳೋದು ಎಷ್ಟು ಮುಖ್ಯ ಅನ್ನೋದು ಇದರಲ್ಲಿ ಸಾಬೀತಾಗುತ್ತೆ. ಸೊ ಈ ರೀತಿಯಾಗಿ ಪ್ರಹ್ಲಾದ್ ಮಹಾರಾಜರು ಹೇಳಿದಾಗ, ಪ್ರಹ್ಲಾದ್ ಮಹಾರಾಜರ ಕೆಲವು ಚಿನ್ನದಂಥ ಮಾತುಗಳನ್ನು ಈಗ ನಾವು ಮೆಲುಕು ಹಾಕೋಣ. ತತ್ರೋಪಾಯ ಸಹಸ್ರಾಣಾಂ ಅಯಂ ಭಾಗವತೋದಿದಃ ಯದೀಶ್ವರೇ ಭಗವತಿ ಯಥಾ ಯೈರಂಜಸಾರಥಿ. ಪ್ರಹ್ಲಾದ್ ಮಹಾರಾಜ ಹೇಳ್ತಾ ಇದ್ದಾರೆ, ಈ ಒಂದು ಸಂಸಾರ ಚಕ್ರದಿಂದ ಬಿಡುಗಡೆ ಹೊಂದಕ್ಕೆ ಎಷ್ಟೋ ಮಾರ್ಗಗಳಿದೆ. ಆದರೆ ಎಲ್ಲದಕ್ಕಿಂತ ವಿಶೇಷವಾದ ಮಾರ್ಗ ಯಾವುದು ಅಂತಂದರೆ ಭಗವತಾ ಉದಿತ. ಯಾವುದನ್ನು ಭಗವಂತನೇ ಹೇಳ್ಕೊಟ್ಟಿದ್ದಾನೆ ಅದು ಶ್ರೇಷ್ಠ. ಅದನ್ನು ನಾವು ಅನುಸರಿಸಬೇಕು. ಏನು ಹೇಳ್ಕೊಟ್ಟಿದ್ದಾರೆ ಭಗವಂತ ಅಂತಂದರೆ, ಯದೀಶ್ವರೇ ಭಗವತಿ ಯಥಾ ಯೈರಂಜಸ ರತಿ. ಯಾವ ಮಾರ್ಗ ಬೆಸ್ಟ್ ಅಂದರೆ, ಯಾವ ಮಾರ್ಗದಿಂದ ನಮ್ಮ ಹೃದಯದಲ್ಲಿ ಭಗವಂತನ ಕುರಿತಾಗಿ ರತಿ ಅಥವಾ ಪ್ರೀತಿ ಉತ್ಪತ್ತಿಯಾಗುತ್ತೆ, ಆ ಮಾರ್ಗ ಬೆಸ್ಟು. ಅದನ್ನು ಪ್ರಹ್ಲಾದ್ ಮಹಾರಾಜ್ ಹೇಳ್ತಾ ಇದ್ದಾರೆ. ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾರೆ, ಪ್ರಹ್ಲಾದ್ ಮಹಾರಾಜರು ಹೇಳೋ ಹಾಗೆ, ನಾವು ಆತ್ಮ ದೇಹ ಅಲ್ಲ ಅನ್ನುವಂತಹ ಒಂದು ವಾಸ್ತವತೆಯನ್ನು ಅರ್ಥ ಮಾಡಿಕೊಂಡು, ಆತ್ಮ ಕೃಷ್ಣನ ಅಂಶವಾದ್ದರಿಂದ ಕೃಷ್ಣನಿಗೆ ಸಮರ್ಪಣೆ ಮಾಡಿ ಸೇವೆ ಮಾಡೋದಿದೆಯಲ್ಲ, ಆ ಮಾರ್ಗನೇ ಎಲ್ಲದಕ್ಕಿಂತ ಬೆಸ್ಟ್. ಭಕ್ತಿ ಸೇವಾ ಮಾರ್ಗನೇ ಬೆಸ್ಟ್ ಅಂತ ಪ್ರಹ್ಲಾದ ಮಹಾರಾಜರ ಮಾತನ್ನು ಮತ್ತೆ ಪುನರುಚ್ಚಾರಣೆ ಮಾಡ್ತಾರೆ ಪ್ರಭುಪಾದರು ಭಾವಾರ್ಥದಲ್ಲಿ. ಮತ್ತೆ ಪ್ರಹ್ಲಾದ್ ಮಹಾರಾಜರು ಹೇಳ್ತಾ ಇದ್ದಾರೆ, ಕೋತಿ ಪ್ರಯಾಸೋ ಸುರಬಾಲಕ ಹರೇರುಪಾಸನೆ ಸ್ವೇ ಹೃದಯ ಛಿದ್ರವತ್ಸತಾ ಸ್ವಸ್ಯಾತ್ಮನಃ ಕ್ಯುರಶೇಷದೇಹಿನಾಂ ಸಾಮಾನ್ಯತಃ ಕಿಂ ವಿಷಯೋಪಪಾದನೈಃ. ಈ ಮಾತನ್ನು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅಸುರ ಮಿತ್ರರೇ, ಒಂದು ಮಾತನ್ನು ಅರ್ಥ ಮಾಡ್ಕೊಳ್ಳಿ. ಏನದು ಅಂತಂದರೆ, ಈ ಮಾರ್ಗ ನಾನೇನು ಹೇಳಿದ್ದೀನಿ, ಭಗವಂತನಿಗೆ ಪ್ರೀತಿ ಅವನ ಮೇಲೆ ಉತ್ಪತ್ತಿ ಆಗಬೇಕು ಅಂತ ಹೇಳಿದ್ನಲ್ಲ, ಮಾರ್ಗ ಬಹಳ ಸುಲಭ. ಯಾಕೆ ಗೊತ್ತಾ? ನಿಮ್ಮೆಲ್ಲರ ಹೃದಯದಲ್ಲಿ ಆಗಲೇ ಭಗವಂತ ಇದ್ದಾನೆ. ಅದಕ್ಕೆ ನಾನು ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕಾಗಿಲ್ಲ. ಭಗವಂತ ಎಲ್ಲಿ ಅಂತ ಹುಡ್ಕೊಂಡು ಹೋಗೋದು ಬೇಕಾಗಿಲ್ಲ. ಯಾಕೆ? ಭಗವಂತ ನಮ್ಮ ಹೃದಯದಲ್ಲೇ ಇದ್ದಾನಲ್ಲ. ಇನ್ನು ಹೊರಗಡೆ ಹುಡ್ಕೊಂಡು ಹೋಗಬೇಕು, ಕಾಡಿಗೆ ಹೋಗಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಭಗವಂತ ಹೃದಯದಲ್ಲೇ ಇದ್ದಾನೆ. ನೀನು ಎಲ್ಲಿ ಕೂತಿದ್ಯೋ, ಎಲ್ಲಿ ನಿಂತಿದ್ಯೋ ಅಲ್ಲೇ ಅವನ ಭಕ್ತಿ ಸೇವೆ ಮಾಡಬಹುದು. ಕುಳಿತಲ್ಲೇ ನಿಂತಲ್ಲೇ ಭಗವಂತನ ನಾಮಸ್ಮರಣೆ ಮಾಡಬಹುದು. ಅದಕ್ಕೆ ಹಣ ಕೊಡಬೇಕಾಗಿಲ್ಲ, ಏನೂ ಖರ್ಚು ಮಾಡಬೇಕಾಗಿಲ್ಲ, ನಿನಗೇನು ಎಕ್ಸ್ಟ್ರಾ ವಿಶೇಷವಾದಂತಹ ಇಂಟೆಲಿಜೆನ್ಸ್ ಬೇಕಾಗಿಲ್ಲ. ಎಳೆ ಮಕ್ಕಳು ಮಾಡ್ಬೋದು, ವಯಸ್ಸಾದಂಥ ಮುದುಕರು ಮಾಡಬಹುದು, ಮಧ್ಯವಯಸ್ಕ ಯುವತಿಯರು ಮಾಡಬಹುದು, ಯಾರು ಬೇಕಾದರೆ ಮಾಡಬಹುದು ಭಕ್ತಿಯೋಗ. ಯಾವುದೇ ರೀತಿಯಾದಂತಹ ವಿಶೇಷವಾದಂತಹ ಯೋಗ್ಯತೆಯೂ ಬೇಕಾಗಿಲ್ಲ. ಎಂತಹ ಪರಮ ಪಾಪಿಯಾಗಿದ್ದರೂ ಭಕ್ತಿ ಸೇವೆ ಮಾಡಬಹುದು. ಹೀಗಿದ್ದ ಪಕ್ಷದಲ್ಲಿ ಭಕ್ತಿ ಸೇವೆ ಮಾಡೋಕ್ಕೆ ಯಾಕೆ ಹಿಂದೇಟು ಆಗ್ತಾ ಇದ್ದಾರೆ ಜನ ಅಂತ ಪ್ರಹ್ಲಾದ್ ಮಹಾರಾಜರು ಹೇಳ್ತಾರೆ. ಆಗ ಪ್ರಭುಪಾದರು ಭಾರತದಲ್ಲಿ ಹೇಳ್ತಾರೆ, ಹೌದು, ಭಕ್ತಿ ಸೇವೆ ಮಾಡಿ ಭಗವಂತನ ಹತ್ರ ಹೋಗೋಕ್ಕೆ ನಾವು ಏನೂ ಕಷ್ಟಪಡಬೇಕಾಗಿಲ್ಲ. ಕುಳಿತಲ್ಲೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಕುಳಿತಲ್ಲೇ ಹೇಳಿ
ಭಗವಂತನ ಸ್ಮರಣೆ ಮಾಡಬಹುದು, ಆತ್ಮಶುದ್ಧಿ ಆಗುತ್ತೆ. ಭಗವಂತ ನಮಗೆ ಒಳ್ಳೆಯ ಪ್ರೇರಣೆ ಕೊಡ್ತಾನೆ, ಬುದ್ಧಿಯನ್ನು ಕೊಡ್ತಾನೆ, ಅವನನ್ನು ಪಡ್ಕೊಳ್ಳುವಂತಹ ಮಾರ್ಗವನ್ನು ಅವನ ಅನುಯಾಯಿಯಾದ ಗುರುಗಳ ಮೂಲಕ ಅವನೇ ತೋರಿಸ್ತಾನೆ. ನಾವು ಜಸ್ಟ್ ಅದನ್ನು ಫಾಲೋ ಮಾಡಿದ್ರೆ ನಮ್ಮ ಲೈಫ್ ಪರ್ಫೆಕ್ಟ್ ಆಗಿಬಿಡುತ್ತೆ, ಏನೂ ಕಷ್ಟ ಇಲ್ಲ. ಅದೇ ನಾವು ನರಕಕ್ಕೆ ಹೋಗಬೇಕು ಅಂದರೆ ತುಂಬ ಕಷ್ಟಪಡಬೇಕಂತೆ. ನರಕಕ್ಕೆ ಹೋಗಬೇಕು ಅಂದರೆ ನಾವು 4 ನಿಯಮಗಳನ್ನು ಚೆನ್ನಾಗಿ ಮುಡಿಬೇಕು. ಪರಸ್ತ್ರೀ ಸಂಘ ಮಾಡಬೇಕು, ಅದಕ್ಕೇನು ಫ್ರೀಯಾಗಿ ಸಿಕ್ಬಿಡಲ್ಲ, ಚೆನ್ನಾಗಿ ಹಣ ದುಡಿದು ಹಣ ಕೊಡಬೇಕು ಅಲ್ವಾ. ವ್ಯಭಿಚಾರ ಮಾಡಬೇಕು ಅಂದರೆ, ಮಾಂಸಾಹಾರ ಮಾಡಬೇಕು ಅಂದರೆ ಈಗೆಲ್ಲ ಗೊತ್ತು ಮಾಂಸ ಎಷ್ಟು ಅಂತ. ಒಂದೊಂದು ಕೆ ಜಿಗೆ 600 ರೂಪಾಯಿ, 700 ರೂಪಾಯಿ, 1000 ರುಪೀಸ್. ಅದಕ್ಕೂ ಚೆನ್ನಾಗಿ ದುಡಿಬೇಕು. ಮಾಂಸಾಹಾರ ಬೇಕು ಅಂದರೆ, ಜೂಜಾಟ ಬೇಕು ಅಂದರೆ ಚೆನ್ನಾಗಿ ಹಣ ದುಡಿದು ಜೂಜಿಗೆ ಹಾಕಬೇಕು. ಆ ಜೂಜಾಟ ಆಡೋಕ್ಕೋಸ್ಕರ ದೊಡ್ಡ ದೊಡ್ಡ IPLs ಅಂತ ಗೇಮ್ಸ್ ಎಲ್ಲ ಅರೇಂಜ್ ಮಾಡಬೇಕು, ಆಮೇಲೆ ಅಲ್ಲಿ ಜೂಜಾಡಬೇಕು ಅಲ್ವಾ. ಎಷ್ಟು ಕಷ್ಟ ಮಾಡಬೇಕು. ಇಷ್ಟೆಲ್ಲ ಕಷ್ಟಪಟ್ಟು ನರಕಕ್ಕೆ ಹೋಗ್ತಾ ಇದ್ದಾರೆ ಜನರು. ಅದರ ಬದಲು ಸುಲಭವಾಗಿ ಕೂತ್ಕೊಂಡು ಭಗವಂತನ ಸ್ಮರಣೆ ಮಾಡಿಕೊಂಡು ಜೀವನನ ಸಾರ್ಥಕ ಮಾಡ್ಕೋಬೋದಲ್ವ ಅಂತ ಪ್ರಹ್ಲಾದ್ ಮಹಾರಾಜರು ಆ ಎಳೆ ಬಾಲಕರ ಹೇಳಿದಾಗ ಅವರಿಗೆ ಮನಸ್ಸಿಗೆ ತುಂಬ ಹಿಡಿಸುತ್ತೆ. ಪ್ರಹ್ಲಾದ್ ಮಹಾರಾಜರು ಹೇಳ್ತಾರೆ, ಏತಾವನ್ನೇವ ಲೋಕೇಸ್ಮಿನ್ ಪುಂಸಃ ಸ್ವಾರ್ಥ ಪರಸ್ಮೃತಃ ಏಕಾಂತ ಭಕ್ತಿರ್ಗೋವಿಂದೇ ಯತ್ ಸರ್ವತ್ರ ತದೀಕ್ಷಣಂ. ಹೇಳ್ತಾರೆ, ಈ ಭೂಮಂಡಲದಲ್ಲಿ, ಈ ಮರ್ತ್ಯಲೋಕದಲ್ಲಿ ನಾವು ಮಾಡಬೇಕಾಗಿರೋ, ತಲುಪಬೇಕಾಗಿರೋ ಒಂದೇ ಗುರಿ ಏನು ಅಂತಂದರೆ ಭಗವಂತನನ್ನು ಅರ್ಥ ಮಾಡ್ಕೋಬೇಕು. ಏನಂತ ಅಂದರೆ ಯತ್ ಸರ್ವತ್ರ ತದೀಕ್ಷಣಂ. ನಾವು ಮಾಡುವಂತಹ ಭಕ್ತಿ ಸೇವೆ ಎಷ್ಟು ಚೆನ್ನಾಗಿರಬೇಕು ಅಂತಂದರೆ ಎಲ್ಲಿ ನೋಡಿದರಲ್ಲಿ ಭಗವಂತನ ಕಾಣೋಕೆ ಆಗಬೇಕು. ಯದ್ ಸರ್ವತ್ರ ತದೀಕ್ಷಣಂ. ಈಕ್ಷಣೆ ಅಂದರೆ ನೋಡೋದು, ಎಲ್ಲಿ ನೋಡಿದ್ರೂ ಭಗವಂತ ನಮ್ಮ ಕಣ್ಣಿಗೆ ಕಾಣಬೇಕು. ಆ ರೀತಿ ಭಕ್ತಿ ಸೇವೆ ಮಾಡೋದನ್ನು ನಾವು ಗುರಿಯಾಗಿ ಇಟ್ಕೋಬೇಕು ಅಂತ ಪ್ರಹ್ಲಾದ್ ಮಹಾರಾಜರು ಹೇಳ್ತಾರೆ. ಆ ಬಾಲಕರಿಗೆ ಆ ಮನಸ್ಸು, ಆ ಎಳೆ ಮನಸ್ಸು ಮೇಲೆ ಇದು ತುಂಬ ಚೆನ್ನಾಗಿ ಪ್ರಭಾವ ಬೀರ್ಬಿಡುತ್ತೆ. ಹೇಳ್ತಾರೆ, ಪ್ರಹ್ಲಾದ್ ನೀವು ಹೇಳಿದ್ದೆಲ್ಲ ನಮಗೆ ತುಂಬ ಇಷ್ಟ ಆಯಿತು, ಏನು ಮಾಡೋಣ ಇವಾಗ ಹೇಳಿ ಅಂದಾಗ, ಬನ್ನಿ ಎಲ್ಲರೂ ಕೀರ್ತನೆ ಮಾಡೋಣ ಅಂದ್ಬಿಟ್ಟು ಪ್ರಹ್ಲಾದ್ ಮಹಾರಾಜರು ಅವ್ರನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಹರಿಕೀರ್ತನೆ ಮಾಡ್ತಾರೆ. ಆ ಹರಿಕೀರ್ತನೆ ಮಾಡಿದ್ದು ಎಲ್ಲರೂ ದಿವ್ಯಾನಂದದಲ್ಲಿ ತೇಲ್ತಾ ಇದ್ದಾಗ ಹಠಾತ್ ಆಗಲ್ಲಿ ಯಾರು ಬರ್ತಾರೆ? ಚಂಡಾಮರ್ಕ ಬರ್ತಾರೆ. ಬಂದು ನೋಡ್ತಾರೆ, ಏನಾಗ್ತಾ ಇದೆ ಇಲ್ಲಿ? ನಾವು ಮಾಡಿದ ಪಾಠನೇ ಬೇರೆ, ಇಲ್ಲೇನೋ ಬೇರೆನೇ ಆಗ್ತಾಯಿದೆ. ಮತ್ತು ಹಿರಣ್ಯಕಶಿಪುಗೆ ಏನಂತ ಹೇಳಿ ಬಂದಿದ್ದೀವಿ? ಪ್ರಹ್ಲಾದ್ ಮಹಾರಾಜರ ಮನಸ್ಸನ್ನು ಪರಿವರ್ತನೆ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿ ಬಂದ್ವಿ. ಅಲ್ಲಿ ಏನಾಗ್ತಾ ಇದೆ? ಇಲ್ಲಿ ಪ್ರಹ್ಲಾದ್ ಮಹಾರಾಜರೇ ಬೇರೆ ಎಲ್ಲರ ಮನಸ್ಸು ಪರಿವರ್ತನೆ ಮಾಡಿಬಿಟ್ಟಿದ್ದಾರೆ. ಪ್ರಹ್ಲಾದ, ನೀನು ಸಾಧಾರಣ ಅಲ್ಲ. ಯಾವ ಥರ ಗೊತ್ತಾ? ನೀನು ಜಾಲಿ ಮರ ಇದೆ ನೋಡಿ, ಆ ಜಾಲಿ ಮರದ ಕೊಂಬೆಯಿಂದನೇ ಕೊಡಲಿ ಮಾಡ್ತಾರೆ. ಆ ಕೊಡಲಿನ ತಗೊಂಡು ಆ ಜಾಲಿ ಮರನೇ ಕಡಿತಾರೆ. ಅದೇ ರೀತಿ ನೀನೇನಾಗಿದೆ ಗೊತ್ತಾ? ನೀನು ದೇವತೆಗಳಿಗೆ ಕೊಡಲಿಗೆ ಬೇಕಾದಂತಹ ಮರದ ತುಂಡಾಗ್ಬಿಟ್ಟಿದೆಯಾ ಇವಾಗ. ಅವರು ಈ ಅಸುರ ಅನ್ನುವಂತಹ ಕಾಡಿದೆ ನೋಡು, ಅದನ್ನೆಲ್ಲ ನಾಶ ಮಾಡ್ತಾರೆ ನಿನ್ನಿಂದ ಅಂದ್ಬಿಟ್ಟು ಪ್ರಹ್ಲಾದ್ ಮಹಾರಾಜರನ್ನು ನಾವೇನು ತಿದ್ದಕ್ಕಾಗಲ್ಲ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಅವನ ತಂದೆ ಹತ್ರ ಒಪ್ಪಿಸ್ತಾರೆ. ನೋಡಿ, ಕೋತಿ ತಾನು ಕೆಡದಲ್ದೆ ವನ ಎಲ್ಲ ಕೆಡಿಸ್ತು, ಇವನೊಬ್ಬ ಹರಿಭಕ್ತಾಗಿ ಹಾಳಾದ ಅಂತ ಸುಮ್ಮನೆ ಇರೋಕ್ಕಾಗಲ್ಲ ಇನ್ನು. ಯಾಕಂದರೆ ಇವನು ಎಲ್ಲರನ್ನೂ ಹರಿಭಕ್ತರಾಗಿ ಮಾಡಿಬಿಟ್ಟಿದ್ದಾನೆ. ಏನಾದರೂ ಆ್ಯಕ್ಷನ್ ತೊಗೊಳ್ಳೇಬೇಕು. ನೀವು ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ಆಮೇಲೆ ಪಶ್ಚಾತ್ತಾಪ ಪಡಬೇಕಾಗತ್ತೆ ಅಂತೇಳಿ. ಆಗ ಹಿರಣ್ಯಕಶಿಪುಗೆ ತುಂಬ ಗಂಭೀರವಾಗಿ ಆಲೋಚನೆ ಮಾಡ್ತಾನೆ. ಆಯಿತು, ನಾನು ಏನೇನು ಮಾಡಬೇಕೋ ಎಲ್ಲ ಮಾಡಿದೆ, ಇನ್ನು ನನ್ನ ಕೈಯಲ್ಲಿ ಇವನನ್ನು ತಿದ್ದಕ್ಕೆ ಸಾಧ್ಯ ಇಲ್ಲ. ಇವನನ್ನು ಸಂಹಾರ ಮಾಡಬೇಕು. ಹಲವಾರು ರೀತಿಯಲ್ಲಿ ಅವನು ಸಾಯಿಸೋಕ್ಕೆ ಪ್ರಯತ್ನ ಪಡ್ತಾನೆ, ಆಗಲಿಲ್ಲ. ಆನೆ ಕೈಯಲ್ಲಿ ತುಳಿಸೋಕ್ಕೆ ಹೋಗ್ತಾನೆ, ಆನೆ ತುಳಿಯೋದೇ ಇಲ್ಲ. ಬೆಟ್ಟದಿಂದ ತಳ್ಳುತ್ತಾನೆ, ಪ್ರಹ್ಲಾದರಿಗೇನೂ ಆಗೋದಿಲ್ಲ. ಹೋಲಿಕಾ ಅಂತ ತನ್ನ ತಂಗಿ, ಅವಳಿಗೆ ಅಗ್ನಿಯಲ್ಲಿ ಬೇಯೋದಿಲ್ಲ ಅನ್ನುವಂತಹ ವರ ಇರುತ್ತೆ. ಅವಳು ಹೇಳ್ತಾನೆ, ನೀನು ಪ್ರಹ್ಲಾದರನ್ನು ತಬ್ಕೊಂಡು ನೀನು ಅಗ್ನಿ ಮೇಲೆ ಕೂತ್ಕೋ, ನೀನು ಬೇಯಲ್ಲ, ಪ್ರಹ್ಲಾದ ಬೆಂದೋಗ್ತಾನೆ ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಪ್ರಹ್ಲಾದರನ್ನು ಹಂಗೆ ಮಾಡಿದಾಗ
ವರ ಇದ್ದಂಥ ಹೋಲಿಕಾ ಅವಳೇ ಬೆಂದು ಹೋಗ್ತಾಳೆ, ಪ್ರಹ್ಲಾದರಿಗೇನೂ ಆಗೋದಿಲ್ಲ. ಇದೆಲ್ಲ ನೋಡ್ತಾ 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 ಹಿರಣ್ಯಕಶಿಪುವಿಗೆ ಏನೋ ಅರ್ಥ ಆಗತ್ತೆ. ಪ್ರಹ್ಲಾದ ಸಾಮಾನ್ಯ ಅಲ್ಲ, ಯಾರೋ ಇವನಿಗೆ ರಕ್ಷಣೆ ಮಾಡ್ತಾ ಇದ್ದಾರೆ. ಪ್ರಹ್ಲಾದ, ನಿನ್ನ ಈ ಶಕ್ತಿಗೆ ಯಾರಪ್ಪ ಮೂಲ ಅಂತ ಕೇಳಿದಾಗ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ಅಪ್ಪ ನಿನ್ನ ಶಕ್ತಿಗೆ ಯಾರು ಮೂಲವೋ, ನನ್ನ ಶಕ್ತಿಗೆ ಯಾರು ಮೂಲವೋ ಎಲ್ಲರೂ ಆ ಹರಿಯೇ. ಆಗ ಹಿರಣ್ಯಕಶಿಪು, ಖಂಡಿತ ಇಲ್ಲ, ನಿನ್ನ ಶಕ್ತಿಗಿರ್ಬೋದೇನೋ, ನನ್ನ ಶಕ್ತಿಗಂತೂ ಅಲ್ಲ, ಇದು ನಾನೇ ಸ್ವಂತವಾಗಿ ಪಡ್ಕೊಂಡಿರೋ ಶಕ್ತಿ ಅಂತ ನಾನು ಜಂಬ ಕೊಚ್ಕೋತಾನೆ. ಕಡೆಗೆ ಎಲ್ಲಪ್ಪ ಇದ್ದಾನೆ ನಿನ್ನ ಹರಿ ಅಂತ ಕೇಳಿದಾಗ ಪ್ರಹ್ಲಾದ ಹೇಳ್ತಾನೆ, ಹರಿ ಇಂಥ ಕಡೆ ಇಲ್ಲ ಅಂತ ಇಲ್ಲ, ಎಲ್ಲ ಕಡೆಯಲ್ಲೂ ಇದ್ದಾನೆ, ನನ್ನಲ್ಲೂ ಇದ್ದಾನೆ, ನಿನ್ನಲ್ಲೂ ಇದ್ದಾನೆ ಅಂದಾಗ ನನ್ನಲ್ಲಂತೂ ಇಲ್ಲ, ನಿನ್ನಲ್ಲಿರ್ಬೋದು. ಕಡೆಗೆ ಸರಿ ಹರಿ ಹಾಗಾದರೆ ಈ ಕಂಬದಲ್ಲಿದ್ದಾನಾ ಹೇಳಿದಾಗ ಹೌದು ಕಂಬದಲ್ಲಿದ್ದಾನೆ. ಆಗ ತಾನು ತನ್ನ ಗದೆಯನ್ನು ತೆಗೆದುಕೊಂಡು ಬಲವಾಗಿ ಆ ಕಂಬಕ್ಕೆ ಪ್ರಹಾರ ಮಾಡ್ತಾನೆ. ಆ ಪ್ರಹಾರ ಮಾಡಿದಾಗ ಆ ಕಂಬದಿಂದ ಸಿಡಿಲು ಬಡಿದಾಗ ಎಷ್ಟು ಜೋರಾಗಿ ಸದ್ದಾಗುತ್ತೋ ಅಷ್ಟು ಜೋರಾಗಿ ಸದ್ದಾಗುತ್ತೆ. ಇಡೀ ಬ್ರಹ್ಮಾಂಡವೇ ಸೀಳು ಬಿಡ್ತೇನೋ ಅನ್ನೋಷ್ಟು ಜೋರಾಗಿ ಸದ್ದಾಗುತ್ತೆ ಆ ಕಂಬದಲ್ಲಿ. ಆಗೇನಾಗುತ್ತೆ ಆ ಕಂಬದಿಂದ ಅನ್ನೋದನ್ನು ಇವತ್ತಿನ ಶ್ಲೋಕ ಹೇಳ್ತಾ ಇದೆ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂ ಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತಾದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಆಗ ಆ ಸಭೆಗೆ ಅಲ್ಲಿಗೆ ನರಸಿಂಹದೇವರ ಆಗಮನ ಆಗುತ್ತೆ. ನರಸಿಂಹದೇವ ಭಗವಾನ್ ಕೀ ಜಾಯ್. ನರಸಿಂಹದೇವರ ಆ ರೂಪ ಅತ್ಯಂತ ವಿಚಿತ್ರವಾಗಿರುತ್ತೆ. ನ ಮೃಗಂ ನ ಮಾನುಷಂ. ತನ್ನ ನಿಜ ಭೃತ್ಯ ಭಾಷಿತ, ತನ್ನ ಸೇವಕ ಆಡಿದ ಮಾತು ಸುಳ್ಳಾಗದಿರಲಿ. ಯಾವ ಮಾತು? ಭಗವಂತ ಎಲ್ಲ ಕಡೆ ಇದ್ದಾನೆ ಅನ್ನೋ ಮಾತು ಸುಳ್ಳಾಗದಿರಲಿ. ಕೌಂತೆಯ ಪ್ರತಿಜಾನಿಹಿ ನಮೇ ಭಕ್ತ ಪ್ರಣಶ್ಯತಿ ಅಂತ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ನನ್ನ ಭಕ್ತ ಎಂದಿಗೂ ನಾಶ ಆಗೋದಿಲ್ಲ ಅಂತ. ಆ ಮಾತನ್ನು ಉಳಿಸೋಕ್ಕೋಸ್ಕರ, ತನ್ನ ಪ್ರಹ್ಲಾದ ಹೇಳಿದಂಥ ಮಾತನ್ನು ಉಳಿಸೋಕ್ಕೋಸ್ಕರ ನರಸಿಂಹದೇವರು ಕಂಬದಿಂದ ಉದ್ಭವ ಆಗ್ತಾರೆ. ಆಗ ನರಸಿಂಹದೇವರ ಈ ದಿವ್ಯ ರೂಪವನ್ನು ನೋಡಿ ಹಿರಣ್ಯಕಶಿಪುವಿಗೆ ಅರ್ಥ ಆಗತ್ತೆ. ಏನೋ ಇಲ್ಲಿ ಗೊತ್ತಾಯ್ತು ಇಲ್ಲಿ ಏನೋ ವಿಶೇಷವಾಗಿದೆಯಲ್ಲ. ಯಾಕಂದರೆ ಈ ರೂಪ ಸಾಧಾರಣವಾಗಿಲ್ಲ, ನನಗೋಸ್ಕರನೇ ಈ ರೂಪ ಬಂದಿರೋ ಹಾಗಿದೆ ಅಂದ್ಬಿಟ್ಟು ಹಿರಣ್ಯಕಶಿಪು ಯುದ್ಧಕ್ಕೆ ತಯಾರಾಗ್ತಾನೆ. ಹೇಗೆ ಬೆಕ್ಕು ಇಲಿಯನ್ನು ಸಾಯಿಸಲಿಕ್ಕೆ ಮುಂಚೆ ಆಟ ಆಡಿಸುತ್ತೋ ಅದೇ ರೀತಿ ಹಿರಣ್ಯಕಶಿಪು ಜೊತೆ ಆಟ ಆಡ್ತಾರೆ. ಯಾರು? ನರಸಿಂಹದೇವ್ ತುಂಬ ಆಟ ಆಡ್ತಾರೆ. ಆಮೇಲೆ ಸಂಜೆ ಹೊತ್ತಾಗುತ್ತೆ, ಮುಸ್ಸಂಜೆ. ಸರಿಯಾದ ಸಮಯ ಆಗಬೇಕು, ಬೆಳಗ್ಗೆನೂ ಆಗಬಾರ್ದು ರಾತ್ರಿನೂ ಆಗಬಾರ್ದು. ಆ ಮುಸ್ಸಂಜೆ ಹೊತ್ತಲ್ಲಿ ನರಸಿಂಹದೇವರು ಹಿರಣ್ಯಕಶಿಪುವಿನ ದರ ಎಳ್ಕೊಂಡು ಹೋಗ್ತಾರೆ. ಮನೆ ಹೊರಗಡೆನೂ ಆಗಬಾರ್ದು, ಮನೆ ಹೊರಗಡೆನೂ ಆಗಬಾರ್ದು. ಅದಕ್ಕೋಸ್ಕರ ಮನೆಯ ಹೊಸ್ತಿಲ ಮೇಲೆ ಅವರು, ನೆಲದಲ್ಲೂ ಆಗಬಾರ್ದು ಆಕಾಶದಲ್ಲೂ ಆಗಬಾರ್ದು, ಅದಕ್ಕೋಸ್ಕರ ತಮ್ಮ ತೊಡೆಯ ಮೇಲೆ ಅವನನ್ನು ಮಲಗಿಸ್ಕೋತಾರೆ. ಯಾವುದೇ ಅಸ್ತ್ರಶಸ್ತ್ರದಿಂದ ಆಗಬಾರ್ದು, ಅದಕ್ಕೋಸ್ಕರ ತಮ್ಮ ಉಗುರಿನಿಂದ. ಮನುಷ್ಯನೂ ಆಗಬಾರ್ದು, ಮೃಗಗಳು ಆಗಬಾರ್ದು, ಅದಕ್ಕೋಸ್ಕರ ನ ಮೃಗಂ ನ ಮಾನುಷಂ. ನರಸಿಂಹ ರೂಪದಲ್ಲಿ ಭಗವಂತ ಪ್ರತ್ಯಕ್ಷನಾಗಿ ಹಿರಣ್ಯಕಶಿಪುವಿನ ಹೊಟ್ಟೆಯನ್ನು ಬಗೆದು ಅವನ ಕೊರಳನ್ನು ತಾವು ಹಾರದ ರೀತಿಯಲ್ಲಿ ಹಾಕೋತಾರೆ. ಈ ರೀತಿಯಾಗಿ ತನ್ನ ಭಕ್ತನಿಗೆ ತೊಂದರೆ ಕೊಟ್ಟಂತಹ ಹಿರಣ್ಯಕಶಿಪುವಿನ ಸಂಹಾರವನ್ನು ನರಸಿಂಹದೇವರು ಮಾಡ್ತಾರೆ. ಈಗ ಮುಂದಿನ ಭಾಗದ ಕಥೆಯನ್ನು ನಾವು 2ನೇ ಭಾಗದಲ್ಲಿ ನೋಡ್ತೀವಿ. ಈಗ ನರಸಿಂಹದೇವರ ಅಭಿಷೇಕ ಆಗುತ್ತೆ. ಅಭಿಷೇಕದಲ್ಲಿ ಬನ್ನಿ ನಾವೆಲ್ಲ ಭಾಗವಹಿಸೋಣ.